ಹಿರೇನಾಗಲಿಗೆ ಇಲ್ಲಿಂದ ಹೋಗ್ಬೇಕು. ಇನ್ನ ಈಗ ಇವಾಗ ಬೇರೆ ತಂದು ಕೊಡ್ಬೇಕಾದ್ರೆ ಮುದುಕರು ಹೋಗ್ಬೇಕು ಸರ್, ಅಲ್ಲೇ ಕೊಡ್ಬೇಕು. 3 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಸರ್. ಅದಕ್ಕೆ ಒಂದ್ ಸೊಪ್ಪು ಇಲ್ಲೇ ನಾವು ಜಾಗ ಕೊಡ್ತೀವಿ, ಅಕ್ಕಿ ಹಾಕೋದಕ್ಕೆ ಇಲ್ಲೇ ಜಾಗ ಕೊಡ್ತೀವಿ, ಇಲ್ಲೇ ತಮ್ಮ ಕೊಟ್ಟು ಇಲ್ಲೇ ಇದು ಮಾಡಕ್ಕೆ ಹೇಳಿ ಸರ್. ಎಂದ್ರುಂಡಾರಿ ಮೂಡೂರ್ಲ ఎన్ని కార్డులు ఉన్నాయి ಈಗ ಅವ್ರು ಹೇಳ್ತಾ ಇರೋದೇನು ಗೊತ್ತ, 200 ಕಾರ್ಡ್ ಇದೆ, ಇಲ್ಲಿ ಜಾಗ ಕೊಡ್ತೀವಿ, ನಮ್ಗೆ ಇಲ್ಲೇ ಅವಕಾಶ ಮಾಡ್ಕೊಡಿ, ಮುದುಕರೆಲ್ಲ ಹೋಗಿ ಬರೋದು ಪಾಯಿಂಟ್ ಇರೋದು. ಇಲ್ಲೇ ಸಬ್ಬಾದ್ರೆ ಸಾಕು, ಒಂದು ಪಾಯಿಂಟ್ ಮಾಡ್ಕೊಡಿ. ಮೂಟೆ 15 kg ಅದು ಇಂಟು 4, 5 ಹಾಕೋಬೇಕಲ್ಲ ಸರ್. ಈಗ ಮಂತ್ಲಿ ಒಂದ್ಸಲ್ಲಿ ಯಾರು ಕೊಡೋದು, ಯಾರು ಮೈನ್ ಪಾಯಿಂಟ್ ಇರ್ತದೆ. ಇಲ್ಲಿ ಸಬ್ ಪಾಯಿಂಟ್ ಕೊಡ್ಬೇಕಂದ್ರೆ ಅಲ್ಲಿ ನಾವು DC ಗೆ ಬರೀತೀರಿ, ತಹಸೀಲ್ದಾರ್ ಸಾಹೇಬ್ರಿಂದ. ಅಲ್ಲಿ DC ಇಂದ ಆದೇಶ ಆಗ್ಬೇಕು ಸರ್. ನೀವು ಒಂದು ಬರೀರಿ ಪತ್ರ, ಆರ್ಡರ್ ಮಾಡಿಸ್ತೀನಿ ಜನ, ಯಾಕೆಂದ್ರೆ ತುಂಬಾ ಏಜ್ ಅವ್ರು ಇದಾರೆ, ನಡ್ಕೊಂಡು ಹೋಗಕ್ ಆಗಲ್ಲ. ಈಗ ಇದು ರೋಡ್ ಹಾಕೊಡಿ ಅಂತ ಕೇಳ್ತಿರೋದು. ನೋಡಿ ಇದೆ ರೋಡ್, ಇಲ್ಲಿಂದ ಅಲ್ಲಿ ಪಾಪ ಅಲ್ಲಿ ದೊಡ್ಡ ಹಳ್ಳ ಇದೆ, ತೆಂಗಿನ ಮರದ ಹತ್ರ. ಅವ್ರು ಆ ಕಡೆ ಹೋಗಕ್ಕೆ ಒಂದು 4 ಮನೆ ಇದೆ. ಅವ್ರಿಗೆ ಒಂದು ಮೋರೆ ಒಂದು, ಆ ಮನೆಗಳಿಗೆ ಅಲ್ಲಿ ಮನೆ ಒಂದು 5-6 ಮನೆ ಇದೆ. ಅಲ್ಲಿ ಹೋಗಕ್ ದಾರಿ ಇದೊಂದು ಸ್ವಲ್ಪ. ಅಣ್ಣ ಜಗದೀಶ್ ಅಣ್ಣ, ಅರವಿಂದ್ ಅಣ್ಣ ಬನ್ನಿ ಇಲ್ಲಿ. ಈಗ ನೋಡ ఆ ఇంట్లో మీరు అదేం దావా మోరి నీట్ కి చూపించండి, ఎస్టిమేషన్ నేను నేర్పించిస్తాను, నా జవాబారి ಸರ್. ನಾವು ಬಂದಾಗ ಇಲ್ಲಿ ತೋರಿಸ್ಬಿಡಿ ಅಂತ ಹೇಳಿ ಪ್ಲಾನ್. ಹೌದಾ? ಆಯ್ತು, ಈಗ ಹೇಳಿದಾರಲ್ಲ ಸಾಹೇಬರು, ಅದ್ರ ಪ್ರಕಾರ ಅಣ್ಣ ಒನ್ ಟೈಮ್ ಸೊಲ್ಯೂಷನ್ ಸರ್, ಒಂದು 10 ಲಕ್ಷ ಜಾಸ್ತಿ ನೀಟಾಗಿ ಮಾಡಿ.